ಬನ್ನಿ ಸ್ನೇಹಿತರೆ, ಇದು ಒಂದು ವಿಶೇಷವಾದ ಮಾಹಿತಿ ಅಂತಲೇ ತಿಳ್ಕೊಳ್ಳಿ. ಯಾಕಂದರೆ ಇನ್ನೇನು ಹುಣ್ಣಿಮೆ ತುಂಬ ಹತ್ತಿರದಲ್ಲಿದೆ. ಈ ಸಲದ ಚೈತ್ರ ಹುಣ್ಣಿಮೆ ವಿಶೇಷತೆ ಅಂದರೆ ಹನುಮ ಜಯಂತಿ. ಏಪ್ರಿಲ್ 1 ಅಥವಾ 2ನೇ ತಾರೀಕು ಯಾವ ದಿನ ಯಾವ ಸಮಯದಲ್ಲಿ ಹುಣ್ಣಿಮೆ ಪೂಜೆ ಹಾಗೆ ಆಂಜನೇಯ ಸ್ವಾಮಿಯ ಪೂಜಾ ವಿಧಾನ ಇದೇ 2026 ಏಪ್ರಿಲ್ 1ನೇ ತಾರೀಕು ಬುಧವಾರ ಬೆಳಗ್ಗೆ 7 ಗಂಟೆ 6 ನಿಮಿಷಕ್ಕೆ ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ. ಹಾಗೆ ಏಪ್ರಿಲ್ 2ನೇ ತಾರೀಕು ಗುರುವಾರ ಬೆಳಗ್ಗೆ 7:40ಕ್ಕೆ ಹುಣ್ಣಿಮೆ ತಿಥಿ ಮುಗಿದೋಗ್ಬಿಡುತ್ತೆ. ಅಂದರೆ 1ನೇ ತಾರೀಕು ಸೂರ್ಯೋದಯದ ನಂತರ ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ. 2ನೇ ತಾರೀಕು ಸೂರ್ಯೋದಯದ ನಂತರ ಹುಣ್ಣಿಮೆ ತಿಥಿ ಮುಕ್ತಾಯ ಆಗುತ್ತೆ. ಕೆಲವೊಂದು ಪೂಜೆಗಳಲ್ಲಿ ಸೂರ್ಯೋದಯ ಸಮಯದಲ್ಲಿ ಹುಣ್ಣಿಮೆ ತಿಥಿಯನ್ನು ಲೆಕ್ಕ ಹಾಕೊಳ್ತೀವಿ. ಹಾಗಾಗಿ ಈ ಒಂದು ವಿಶೇಷ ದಿನದಲ್ಲಿ ಹನುಮ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಏಪ್ರಿಲ್ 2ನೇ ತಾರೀಕು ಗುರುವಾರ ಚೈತ್ರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ತಿಥಿ ಹಸ್ತ ನಕ್ಷತ್ರದಲ್ಲಿ ಆಂಜನೇಯ ಸ್ವಾಮಿಯ ಪೂಜೆಯನ್ನ ಮಾಡಬೇಕು. ಬೆಳಗಿನ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4 ಗಂಟೆಯಿಂದ 7:30 ಒಳಗಾಗಿ ಪೂಜೆನ ಮಾಡಬೇಕು. ಯಾಕೆ ಅಂದರೆ 7:40ಕ್ಕೆ ಹುಣ್ಣಿಮೆ ತಿಥಿ ಮುಗಿದೋಗ್ಬಿಡುತ್ತೆ.